ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಮಾನ ದುರಂತದಲ್ಲಿ 200ಕ್ಕೂ ಹೆಚ್ಚು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣ ನಿನ್ನೆ ಏನು ವಿಮಾನ ಪತನ ಆಗಿತ್ತು, 242ಕ್ಕೂ ಹೆಚ್ಚು ಜನ ಏನು ಸತ್ತು ಹೋಗಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ದೇಶದ ಅತಿ ದೊಡ್ಡ ದುರ್ಘಟನೆ ಅನಿಸ್ತಾ ಇದೆ. ವಿಮಾನ ದುರಂತದಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ ಎಂದು ಬಹಳ ಕಡಿಮೆ ಮಾತುಗಳಲ್ಲಿ ಇವರ ಮಾತನ್ನ ಮುಗಿಸಿದ್ದಾರೆ. ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿರುವಂತದ್ದು ಬೆಂಗಳೂರಿನಲ್ಲಿ. ನಿನ್ನೆಯೂ ಅಷ್ಟೇ ಎಲ್ಲರೂ ಒಂದಷ್ಟು ರಾಜಕಾರಣಿಗಳಿರಬಹುದು ಟ್ವೀಟ್ ಮೂಲಕ ಸಂತಾಪ ಸೂಚಿಸ್ತಾ ಇದ್ರು. ಕೆಲವೊಬ್ರು ಹೇಳಿಕೆಗಳ ಮೂಲಕ ಇದು ವರ್ಷದ ಬಹಳ ದೊಡ್ಡ ಅನಾಹುತ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ 242 ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿರುವಂತಹ ಘಟನೆ ಇದು. ಈ ಒಂದು ವರ್ಷದಲ್ಲಿ ಇದೇ ವಿಚಾರವಾಗಿ ಎಂಬಿ ಪಾಟೀಲ್ ಕೂಡ ಮಾತನಾಡಿ ಇದು ದೇಶದ ಅತಿ ದೊಡ್ಡ ದುರ್ಘಟನೆ ಅಂತ ಅನಿಸ್ತಾ ಇದೆ. ತುಂಬಾ ನೋವಾಗಿದೆ ಈ ಒಂದು ವಿಚಾರದಿಂದ. ವಿಮಾನ ದುರಂತದಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿಯನ್ನ ಕೋರೋಣ ಅಂತ ಹೇಳಿದ್ದಾರೆ. ಅಹಮದಾಬಾದ್ ಏರ್ಪೋರ್ಟ್ ಬಳಿ ನಿನ್ನೆ ಏನು ವಿಮಾನ ದುರಂತ ಆಗಿತ್ತು, ವಿಮಾನ ಪತನ ಆಗಿತ್ತು. ಇದರಲ್ಲಿ 242 ಜನ ಪ್ರಯಾಣಿಕರು ಇದ್ರು. ಅದರ ಜೊತೆಗೆ ಸೇರಿಸಿದ್ರೆ ಇನ್ನ 20 ಜನ ವಿದ್ಯಾರ್ಥಿಗಳು. ಸೊ ಟೋಟಲ್ 262 ಜನ ಪ್ರಾಣ ಕಳೆದುಕೊಂಡಿರುವಂತಹ ಘಟನೆ ಇದು. ಈ ಒಂದು ವಿಚಾರವಾಗಿ ನಿನ್ನೆ ಪ್ರಧಾನಿ ಮೋದಿ ಇರಬಹುದು, ಅಮಿತ್ ಶಾ ಇರಬಹುದು, ಸಿಎಂ ಸಿದ್ದರಾಮಯ್ಯ ಅವರು ಇರಬಹುದು, ಎಲ್ಲಾ ಒಂದು ರಾಜಕಾರಣಿಗಳು ಇರಬಹುದು, ಪ್ರತಿಯೊಬ್ಬರು ಸಂತಾಪ ಸೂಚಿಸುತ್ತಿದ್ದಾರೆ. ಜೊತೆಗೆ ಬಹಳ ನೋವು ಕೊಟ್ಟಿರುವಂತಹ ದುರ್ಘಟನೆ ಇದು ಅಂತ ಹೇಳಿ ನಿನ್ನೆ ಅಷ್ಟೇ ಸಂತಾಪ ಸೂಚಿಸ್ತಾ ಇದ್ರು. ಕೆಲವೊಬ್ರು ಟ್ವೀಟ್ ಮೂಲಕ ಹೇಳ್ತಾ ಇದ್ರು. ಇದೀಗ ಎಂಬಿ ಪಾಟೀಲ್ ಅವರು ಕೂಡ ಇದೇ ವಿಚಾರ ಹೇಳಿದ್ದಾರೆ. ಬಹಳ ನೋವು ಕೊಟ್ಟಿದೆ ಈ ದುರ್ಘಟನೆ. ನಿಜವಾಗ್ಲೂ ದೇವರು ಅವರ ಮೃತಪಟ್ಟವರ ಕುಟುಂಬಕ್ಕೆ ಶಾಂತಿ ಕೊಡಬೇಕು, ಇಂತಹ ಸಂದರ್ಭದಲ್ಲಿ ಶಕ್ತಿ ಕೊಡಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್ ಅವರು ಕೂಡ. ನಿನ್ನೆ ಆಗಿರುವಂತಹ ಘಟನೆ ಈ ವರ್ಷದ ಅತಿ ದೊಡ್ಡ ದುರಂತ ಘಟನೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಒಬ್ರು ಇಬ್ರು ಅಲ್ಲ, ಸುಮಾರು 261 ಜನ ಇದರಲ್ಲಿ ಪ್ರಾಣ ಕಳೆದುಕೊಂಡಿರುವಂತದ್ದು. ಅದರಲ್ಲಿ ಕೇವಲ ಒಬ್ಬ ಉಳಿದುಕೊಂಡು ಬಂದಿರುವಂತದ್ದು. ಇನ್ನು ನಿನ್ನೆ ಕೂಡ ಈ ವಿಚಾರವಾಗಿ ಪ್ರಧಾನಿ ಮೋದಿ ಅವರು ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡ್ರು. ಇದೀಗ ಇವತ್ತು ಕೂಡ ಆ ಒಂದು ಸ್ಥಳಕ್ಕೆ, ಘಟನಾ ಸ್ಥಳ ಏನಿತ್ತು ಆ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು, ಒಂದಷ್ಟು ಮಾಹಿತಿ ಪಡೆದುಕೊಂಡ್ರು. ಅದಾದ ಬಳಿಕ ಆಸ್ಪತ್ರೆಗೆ ಹೋಗಿದ್ರು. ಆಸ್ಪತ್ರೆಗೂ ಹೋಗಿ ಅಲ್ಲಿ ಏನು ಒಬ್ಬ ಉಳಿದುಕೊಂಡು ಬಂದಿದ್ದಾರೆ ರಮೇಶ್ ಎಂಬಾತ, ಅವನ ಬಳಿ ಮಾತನಾಡಿ ಒಂದಷ್ಟು ಹೇಗಾಯ್ತು ಘಟನೆ, ಯಾಕೆ ಅಂತಂದ್ರೆ ಸಾವನ್ನ ಕಣ್ಣು ಮುಂದೆ ನೋಡ್ಕೊಂಡು ಬದುಕು ಬರೋದು ಅಂತಂದ್ರೆ ಅದು ಸುಲಭ ಅಲ್ಲ. ಹಾಗಾಗಿ ಅಲ್ಲಿ ಹೇಗಾಯ್ತು ಏನಾಯ್ತು ಅಂತ ಹೇಳಿ ಪ್ರತಿಯೊಂದನ್ನು ವಿಚಾರಿಸ್ಕೊಂಡಿದ್ರು. ಸೊ ಇದೇ ವಿಚಾರವಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಇದು ದೇಶದ ಅತಿ ದೊಡ್ಡ ದುರ್ಘಟನೆ ಈ ವರ್ಷದಲ್ಲಿ, ತುಂಬಾ ನೋವು ಕೊಟ್ಟಿದೆ. ವಿಮಾನ ದುರಂತದಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಅಂತ ಹೇಳಿದ್ದಾರೆ.